ಕೋಮು ಸಂಘರ್ಷದಿಂದ ನಲುಗಿ ಹೋಗಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಮತ್ತೆ ಶಾಂತಿ ನೆಲೆಸ್ತಾ ಇದೆ. ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಇಬ್ಬರು ಖಡಕ್ IPS ಅಧಿಕಾರಿಗಳು, ಒಬ್ಬರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಇನ್ನೊಬ್ಬರು SP ಅರುಣ್ ಕುಮಾರ್. ಆದರೆ ಇದೀಗ ಬರ್ತಾ ಇರುವಂಥ ಒಂದು ವಿಚಾರಗಳು, ಚರ್ಚೆಗಳು ಏನು ಅಂದರೆ ಇವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥ ರೀತಿಯ ಹುನ್ನಾರಗಳು ನಡೀತಾ ಇದೆ ಅನ್ನುವಂಥ ರೀತಿಯ ಒಂದು ಆತಂಕವೂ ಕೂಡ ಸದ್ಯ ಸಾರ್ವಜನಿಕ ವಲಯದಲ್ಲಿ ಇದೆ. ಸೊ ಇದಕ್ಕೆ ಉತ್ತರವನ್ನು ನೀಡೋದಕ್ಕೆ, ಪ್ರತಿಕ್ರಿಯೆ ನೀಡೋದಕ್ಕೆ ನಮ್ಮೊಂದಿಗೆ ಮಂಗಳೂರಿನ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂಥ ಭರತ್ ಶೆಟ್ಟಿ ಅವರಿದ್ದಾರೆ. ಅವ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ವಿಚಾರ ನಿಜನಾ? ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಅಥವಾ ಕೇವಲ ಗಾಳಿ ಸುದ್ದಿನ? ಅಲ್ಲ, ನಮ್ಮ ಗಮನಕ್ಕೆ ಸಹ ಬಂದಿದೆ. ಕಾಂಗ್ರೆಸ್ನ ಕೆಲವು ಯಾರು ನಾಯಕರಿದ್ದಾರೆ, ಕಮಿಷನರನ್ನು SP ಅವರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಶಾಂತಿ ನೆಲೆಸಲಿಕ್ಕೆ. ಈಗ ಶಾಂತಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ಇದೆ, ಮುಖ್ಯ ಕಾರಣ ಏನಂತ ಹೇಳಿದರೆ ಲವ್ ಜಿಹಾದು ಮತ್ತು ಗೋಹತ್ಯೆ ಏನಿದೆ, ಅದೊಂದು ಸದ್ಯದ ಮಟ್ಟಿಗೆ, ಸಾಧಾರಣ ಮಟ್ಟಿಗೆ ಕಡಿವಾಣ ತರುವಂಥ ಪ್ರಯತ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸರ್ಕಾರದ ಆ್ಯಟಿಟ್ಯೂಡ್ ಬೇರೆ ಇರ್ಬೋದು, ಅದು ಅಧಿಕಾರಿಗಳು ಅದೊಂದು ಸ್ವಲ್ಪ ಹದ್ದುಬಸ್ತಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹದ್ದುಬಸ್ತಿಗೆ ಬಂದಿದೆ. ಅದರೊಂದಿಗೆ ಸ್ಯಾಂಡ್ ಮಾಫಿಯಾ ಟೋಟಲ್ ಆಗಿ ಕಂಟ್ರೋಲ್ ಬಂದಿದೆ. ಎಲ್ಲೇ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಆಗ್ತಾಯಿಲ್ಲ. ಸ್ಯಾಂಡ್ ಮಾಫಿಯಾ ಮತ್ತು ಬೀಫ್ ಮಾಫಿಯಾದ ಇಬ್ಬರು ಈ ಜಿಹಾದಿ ಶಕ್ತಿಗಳಿಗೆ ಇಷ್ಟರ ತನಕ ಸ್ಪಾನ್ಸರ್ ಮಾಡ್ತಾ ಬಂದವರೇ ಸ್ಯಾಂಡ್ ಮಾಫಿಯಾ ಮತ್ತು ಬೀಫ್ ಮಾಫಿಯಾದವರು. ಹಾಗಾಗಿ ಆ ಫಂಡಿಂಗ್ ನಿಂತ ಕಾರಣ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಏನಾಗಿದೆ ಅಂತ, ಕೆಲವು ಕಾಂಗ್ರೆಸ್ನ ನಾಯಕರುಗಳ ಸಂಬಂಧಿಯವರು ಇರ್ಬೋದು, ಕೆಲವರು ಈ ಮಾಫಿಯಾದ ಕಿಂಗ್ ಪಿನ್ಸ್ ಏನಿದ್ದಾರೆ, ಬೀಫ್ ಮಾಫಿಯಾ ಮತ್ತು ಸ್ಯಾಂಡ್ ಮಾಫಿಯಾದ ಕಿಂಗ್ ಪಿನ್ಸ್, ಇವರೆಲ್ಲ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ನೀವು ಈ ಅಧಿಕಾರಿಗಳನ್ನು ಬದಲಾಯಿಸದಿದ್ದರೆ ನಮಗೆ ಇಲ್ಲಿ ಹೊಟ್ಟೆಗೆ ಪೆಟ್ಟು ಬೀಳ್ತಾ ಇದೆ, ನಮಗೆ ನಂಬರ್ 2 ಬಿಸ್ನೆಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಇವರನ್ನು ಟ್ರಾನ್ಸ್ಫರ್ ಮಾಡಬೇಕಂತ ಪ್ರಯತ್ನ ಆ ಮಟ್ಟದಲ್ಲಿ ಆಗ್ತಾ ಇದೆ. ಸರ್, ಈಗ ಈ ಕಾಂಗ್ರೆಸ್ ಈ ಭಾಗದಲ್ಲಿ ಸ್ವಲ್ಪ ಅಧಿಕಾರವನ್ನು ಕಳೆದುಕೊಳ್ಳೋದಕ್ಕೆ ಈ ಅಶಾಂತಿಗಳೇ ಕಾರಣವಾಗಿದ್ದು, ಸೊ ಈ ಸಂದರ್ಭದಲ್ಲಿ ಶಾಂತಿಗಿಂತ ಈ ಅಕ್ರಮಗಳು ಹೆಚ್ಚಾಯಿತು ಅಂತ ಅನಿಸುತ್ತೆ ನಿಮಗೆ? 100%. ಈ ಎಲ್ಲ ವಿಷಯದಲ್ಲಿ ಸಹ ಕಾಂಗ್ರೆಸ್ನ ಒಂದು ಆ್ಯಟಿಟ್ಯೂಡ್ ನೋಡಿದರೆ ಅವರಿಗೆ ಶಾಂತಿ ಮತ್ತೊಂದು ಸುವ್ಯವಸ್ಥೆದ ಚಿಂತೆ ಇರೋದಿಲ್ಲ. ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ನೋಡಿ, ಯಾವ ಜಿಲ್ಲೆಯಲ್ಲಿ ಬೇಕಾದರೂ ನೋಡಿ, ನೀವು ಜಿಲ್ಲೆ ತೆಗಿರಿ, ಹೆಸರು ಹೇಳಿ, ನಾನು ಹೇಳ್ತೇನೆ, ಅಲ್ಲಿರುವಂಥದ್ದು ಟೋಟಲ್ ಆಗಿ ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಆಗಿದೆ. ಎಲ್ಲ ಕಡೆ ಹತ್ಯೆ ಆಗ್ತಾಯಿದೆ, ಹೆಣ್ಮಕ್ಳಿಗೆ ರಸ್ತೆ ಮೇಲೆ ಬರಲಿಕ್ಕೆ ಕಷ್ಟ ಆಗ್ತಾಯಿದೆ. ಆ ಒಂದು ಇವತ್ತು ನೋಡಿದರೆ ಒಂದು ಹೆಣ್ಮಗಳು ಅವಳನ್ನ SIR ವಿಷಯದಲ್ಲಿ ಅವಳನ್ನು ಡಿಲೀಟ್ ಮಾಡಿದಾಳೆ ಅನ್ನುವಂಥ ವಿಷಯಕ್ಕಾಗಿ ಅವಳನ್ನು ಪೊಲೀಸ್ ಅರೆಸ್ಟ್ ಮಾಡಿಕೊಂಡು ಅವಳ ಮೇಲೆ ಸಹ ಹಲ್ಲೆಗಲಿಸಿದ್ದಾರೆ. ಉಡುಪಿಯಲ್ಲಿ ಏನಾಗಿದೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ಆಗ್ತಾಯಿದೆ. ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಏನಿತ್ತು ಅಂತ, ಅವರು ತುಷ್ಟೀಕರಣದ ರಾಜಕೀಯ ಮಾತಾಡ್ತಾರೆ. ಅವರು ವೋಟ್ ಬ್ಯಾಂಕಿಗೆ ನೇರವಾಗಿ ಅವ್ರು ಮಾತಾಡ್ತಾರೆ ವಿನ ಸಮಾಜದಲ್ಲಿ ಶಾಂತಿ ನೆಲೆಸಬೇಕನ್ನುವಂಥ ವ್ಯವಸ್ಥೆ ಅವ್ರ ಹತ್ರ ಇಲ್ಲ. ಹಿಂದೂಗಳ ಹಬ್ಬ ಹರಿದಿನದ ಸಮಾರಂಭಗಳಾದರೆ, ಮೆರವಣಿಗೆಗಳಾದರೆ ಕಲ್ಲು ತೂರಾಡುವುದು ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರೂ ಕಲ್ಲು ತೂರಾಟ ನಡೀತಾ ಇದೆ, ಎಲ್ಲ ಕಡೆ ಆಗ್ತಾಯಿದೆ. ಹದ್ದು ಬಸ್ಸಿಗೆ ತರುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲಿ ಲವ್ ಜಿಹಾದು, ಗೋಹತ್ಯೆ, ಸ್ಯಾಂಡ್ ಮಾಫಿಯಾನ ನಿಲ್ಲಿಸ್ತಾರೆ, ಆ ಅಧಿಕಾರಿಗಳನ್ನು ಇವರು ಎತ್ತಂಗಡಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ಈಗ ಈ ಒತ್ತಡ ಅನ್ನುವಂಥದ್ದು ಬೆಂಬಲಿಗರಿಂದ ಸಾಮಾನ್ಯವಾಗಿ ಕೆಲವೊಮ್ಮೆ ಬರುತ್ತೆ. ಸೊ ಈಗ ಮುನ್ನಲ್ಲಿರುವಂಥ ಈಗ MLA ಅಭ್ಯರ್ಥಿಗಳಾಗಿರ್ಬೋದು, ಪ್ರಮುಖ ನಾಯಕರದ್ದು ಏನಾದರೂ ಒತ್ತಡ ಇದೆ, ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ಪ್ರಮುಖರ ನಾಯಕರದೇ ಒತ್ತಡ ಇರೋದು. ಪ್ರಮುಖ ನಾಯಕರೇ, ಈ ಬೆಂಬಲಿಗರು ಪ್ರಮುಖ ನಾಯಕರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಈ ಪ್ರಮುಖ ನಾಯಕರ ರೈಟ್ ಹ್ಯಾಂಡು, ಲೆಫ್ಟ್ ಹ್ಯಾಂಡು ಮತ್ತು ಅವರ ಸಂಬಂಧಿಕರು, ಮುಖ್ಯವಾಗಿ ಅವರ ಸಂಬಂಧಿಕರೇ ಇದರಲ್ಲಿ ತುಂಬ ಜನ ಇದರಲ್ಲಿ ತೋಡಿಸ್ಕೊಂಡಿದ್ದಾರೆ. ಅವರ ಒತ್ತಡ ಇದೆ. ನಮ್ಮ ಏನು ಫಂಡ್ ಫ್ಲೋ ಏನಿದೆ ಅದೆಲ್ಲ ನಿಲ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಈ ಒತ್ತಡವನ್ನು ಹೇರ್ತಾ ಇದ್ದಾರೆ. ಸರ್, BJP ಅವ್ರದ್ದು ಏನಾದರೂ ಒತ್ತಡ ಇದೆ? BJP ಒತ್ತಡ ಮಾಡಲಿಕ್ಕೆ, BJPಯ ಯಾವುದೇ ರೀತಿ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕಂತ ಯಾವುದೇ ಪ್ರತಿಭಟನೆ ನಾವು ಮಾಡಲಿಲ್ಲ. ಇವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕೆಂಬಂಥ ಪತ್ರಿಕೆ ಹೇಳಿಕೆ ನಾವು ಯಾರು ಸಹ ಕೊಡಲಿಲ್ಲ. ನಮ್ಮ ಒತ್ತಡ ಏನಿದೆ ಅಂತ, ಸರ್ಕಾರದ ಮೇಲೆ ಧಾರ್ಮಿಕ ಕಾರ್ಯಕ್ರಮಗಳಾಗುವಂಥ ಸಂದರ್ಭದಲ್ಲಿ ಅದಕ್ಕೆ ಧಾರ್ಮಿಕ ಕಾರ್ಯಕ್ರಮ ಸುಗಮವಾಗಿ ಆಗಲಿಕ್ಕೆ ಸರಿಯಾದ ಆ್ಯಕ್ಟಲ್ಲಿ ಮಾರ್ಪಾಡನ್ನು ತನ್ನಿ ಅನ್ನುವಂಥ ಬೇಡಿಕೆ ನಾವು ಸರ್ಕಾರದ ಇಟ್ಟಿದ್ದೇವೆ. ಅದು ಅಧಿಕಾರಿಗಳ ಮೇಲೆ ಒತ್ತಡ ತರಲಿಕ್ಕೆ ಆಗೋದಿಲ್ಲ. ಅಧಿಕಾರಿಗಳೇನು ಮಾಡ್ತಾರೆ, ನೀವು ಕಾನೂನು ಏನಿದೆ ಅದ್ರ ಪ್ರಕಾರ ನಡೆಸ್ಕೊಳ್ತಾರೆ. ಸರ್ಕಾರಕ್ಕೆ ಅವಕಾಶ ಇದೆ ಸರಿ ಮಾಡಲಿಕ್ಕೆ. ಆ ಅಧಿಕಾರವನ್ನು ಉಪಯೋಗಿಸಿ ಶಾಸನವನ್ನು ಸರಿಯಾಗಿ ಮಾಡಿ ಅಂತ ಒತ್ತಡವನ್ನು ನಾವು ಸರ್ಕಾರದ ಮೇಲೆ ತಂದಿದ್ದೇವೆ. ಸರ್, ಈಗ ಸರ್ಕಾರದ ವತಿಯಿಂದ ಅಂದರೆ ಕಳೆದ ಬಾರಿ ಸಿದ್ದರಾಮಯ್ಯನವರೇ ಕಾರ್ಯವೈಖರಿ ಬಗ್ಗೆ, ದಕ್ಷತೆ ಬಗ್ಗೆ ಹೊಗಳಿದ್ರು. ಸೊ ಈಗ ಆಗ್ತಾ ಇರುವಂಥ ಬೆಳವಣಿಗೆ ಆಧಾರದಲ್ಲಿ ವರ್ಗಾವಣೆ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಇನ್ ಕೇಸ್ ಆದರೆ ತಮ್ಮ ನಿಲುವು ಏನಾಗಿರುತ್ತೆ? ನೋಡಿ, ವರ್ಗಾವಣೆ ಮಾಡಿದರೂ ಸರ್ಕಾರಕ್ಕೆ ಮುಖಭಂಗ ಆಗ್ತದೆ ವರ್ಗಾವಣೆ ಮಾಡಿದರೆ. ಯಾಕಂದರೆ ಎಲ್ಲರಿಗೂ, ಜನರಿಗೆ ಗೊತ್ತಾಗಿದೆ, ಈಗ ಒಳ್ಳೆ ಅಧಿಕಾರಿಗಳು ಯಾರಾದರೂ ಬಂದರೆ ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದರೆ ಅವರನ್ನು ವರ್ಗಾವಣೆ ಮಾಡ್ತಾರೆ ಅನ್ನುವಂಥ ಮೆಸೇಜು ಸರ್ಕಾರ ಕೊಟ್ಟಾಗೇ ಇರ್ತದೆ. ಆದರೆ ಈ ಸರ್ಕಾರವನ್ನು ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಿಗೆ ಅದೆಲ್ಲ ಟೆನ್ಷನೇ ಇಲ್ಲ. ಅವ್ರಿಗೆ ಏನಿದ್ರು ಸಹ ಅವರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ನನಗೆ 4 ವೋಟ್ ಹಾಕುವಂಥ ವ್ಯಕ್ತಿಗಳು ಇದ್ದರೆ
ಕೇರಳದಿಂದ ಬಂದವರಲ್ಲಾಗಿ ಎಲ್ಲಿಂದ ಬಂದವರಲ್ಲಿ ಅಲ್ಲಿ ಕೋಗಿಲು ಇದರಲ್ಲಿ ನೋಡಿದ್ರಿ, ಯಾರಿಗೋ ಮನೆ ಕಟ್ಟಿಕೊಡುವಂಥ ಕೆಲಸ ಮಾಡ್ತಾರೆ. ಈ ರೀತಿಯ ವ್ಯವಸ್ಥೆ ಮಾಡೋದು ಈ ಸರ್ಕಾರಕ್ಕೆ ನಾಚಿಕೆ ಇಲ್ಲದಂಥ ಸರ್ಕಾರ ಮತ್ತು ಕರ್ನಾಟಕದ ಮೇಲೆ ಯಾವುದೇ ಪ್ರೀತಿ ಇಲ್ಲದಂಥ ಸರ್ಕಾರ. ಮತ ಬ್ಯಾಂಕಿಗಾಗಿ ಯಾವ ಕೆಲಸವನ್ನು ಇವರು ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಸರಿ, ಪಶ್ಚಿಮ ವಲಯವನ್ನು ನಾವು ಟಚ್ ಮಾಡೋದಿಲ್ಲ ಅನ್ನುವಂಥ ನಿರ್ಧಾರದಲ್ಲಿ ಸರ್ಕಾರದ ಅಂದರೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಏನು ಹೇಳಿ ಮಾಹಿತಿ ಅಂದವ್ರು ಈಗ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಆ ರೀತಿಯ ಪ್ರೆಷರ್ ಇದೆ. ಈಗ ಅಷ್ಟು ದೊಡ್ಡ ಪ್ರೆಷರ್ ಇದ್ದಾರೆ. ಆ ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಇವ್ರು ನೋಡಬೇಕು. ಇವರಲ್ಲಿರುವಂಥ ಕಾಂಗ್ರೆಸ್ನ ಇಲ್ಲಿನ ನಾಯಕರುಗಳು, ಕಾಂಗ್ರೆಸ್ನ ಫಂಡ್ ಮಾಡುವಂಥವ್ರು, ಕಾಂಗ್ರೆಸ್ನ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿರುವಂಥ ಸಂಬಂಧಿಗರು ಅವರೆಲ್ಲ ಸಹ ಪ್ರೆಷರ್ ಆಗ್ತಾ ಇದ್ದಾರೆ. ಹಾಗೆ ಅವರು ಅದರ ಬಗ್ಗೆ ಹೇಗೆ ಅವರು ಡಿಸಿಷನ್ ತೆಗಿತಾರೆ ನೋಡಬೇಕು. ಇದಿಷ್ಟು MLA ಭರತ್ ಶೆಟ್ಟಿ ಅವರ ಮಾತು. ಆದಿತ್ಯ TV5 ಮಂಗಳೂರು.